ಅಯ್ಯೋ, ನನ್ನ ಹುಡುಗ ಕೃಷ್ಣ ಇಷ್ಟೊತ್ತಾರು ಬರಲೇ ಇಲ್ಲ. ನಾನು ಆಗಿಂದಟಿ ನನ್ನ ಹುಡುಗ ಕೃಷ್ಣ ಬರ್ತಾನೆ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಾದರೂ ಬರಲಿಲ್ಲ. ನಮ್ಮ ಹಳ್ಳಿ ಜನ ನೋಡಿದವರು ಏನು ಅಂದ್ಕೊಳ್ಳಲ್ಲ, ಈ ಹುಡುಗಿ ಆಗಿಂದಟಿ ಇಲ್ಲೇ ಯಾರಿಗೋ ಕಾಯ್ತಾಯ್ತು ಅಂತ ಅಂದ್ಕೊಳ್ತಾರೆ. ಇವನು ಇಷ್ಟೊತ್ತಾರು ಬರಲೇ ಇಲ್ವಲ್ಲ ಕೃಷ್ಣ. ಇವ ರಾಮು ಗುಂಡ ಅಲ್ಲೋಡ್ರಲ್ಲ, ನಮ್ಮ ಹಳ್ಳಿಗೆ ಹೊಸ್ದಾಗಿ ಬಂದೈತಲ್ಲ ಆ ಸಿಲುಕ್ ಸ್ಮಿತಾ ಆಂಟಿ ಅವ್ರ ಮಗಳು ಕಣೋ ಈ ಹುಡುಗಿ ಲೀಲಾ ಅಂತ. ಅಲ್ಲೋಡ್ರು, ಅಲ್ಲಿ ನಿಂತ್ಕೊಂಡೈತೆ ನೋಡ್ರು. ಅಲ್ಲ ಕಣಲ್ಲ ಭರತ, ನಮ್ಮ ಹಳ್ಳಿಗೆ ಹೊಸ್ದಾಗಿ ಬಂದಿರೋ ಈ ಸಿಲುಕ್ ಸ್ಮಿತಾ ಆಂಟಿ ಮಗಳ ಹೆಸರು ಅವಾಗೆ ನಿನಗೆ ಗೊತ್ತಲ್ವೇನಲ್ಲ? ಅಬಾಬಾಬಾಬಾ, ಹೆಂಗೆ ತಿಳ್ಕೊಂತೀಯ ನೋಡ್ಲ. ನಮ್ಮ ಹಳ್ಳಿಗೆ ಹೊಸ್ದಾಗಿ ಬಂದಿರೋ ಹುಡುಗಿಯರನ್ನೆಲ್ಲ ನೀನು ಪಟ್ಟಮ್ಮಂಗೆ ತಿಳ್ಕೊಂತೀಯ ಕಣ. ಅವ್ರು ಯಾರು ಏನು ಎತ್ತ ಅಂತ. ಹ್ಞೂ ಕಣಲ್ಲ ಭರತ, ನಮಗೆ ಗೊತ್ತಿರಲಿಲ್ಲ ಆ ಹುಡುಗಿ ಸಿಲುಕ್ ಸ್ಮಿತಾ ಮಗಳು ಅಂತ. ಅವಾಗೆ ನೀನು ಎಲ್ಲ ತಿಳ್ಕೊಂಬಿಟ್ಟಿದೆಯಲ್ಲ. ಈ ಬುಲರ ಬಾಡಿಗೆ ಹೊಡೆಯ ಗ್ಯಾಪ್ನಾಗೇನೆ ಇಂಥವೆಲ್ಲ ತಿಳ್ಕೊಂಬಿಡ್ತೇವೆ ಬಿಡ್ಲಾ ಬರ್ತಾ ನೀನು. ಎಲೇ ರಾಮು ಗುಂಡ, ಏನು ನನಗೋಸ್ಕರ ತಿಳ್ಕೊಂತೀನಿ ಅನ್ರಲ್ಲ? ನೀವಿಬ್ರು ನೋಡ್ರಲ್ಲ ಹೆಂಗೆ ಹೇಳ್ತೀರಾ ಅಂತ. ನಾನಿನ್ನ ಹೂ ಅಂಬೋದ್ರೊಳಗೆ ನೀವು ಅವಾಗ ಆ ಅಂದಿರ್ತೀರ ಅಂತ ಬೊಲ್ಲನ್ ಮಕ್ಳು ಕಂಡ್ರಲ್ಲ ನೀವಿಬ್ರು ನನಗನ ಬಿಟ್ಟಿರೇನ್ರು? ನನಗಿನ್ನ ಮುಂಚೆ ನೀವೇ ಹೋಗ್ಬಿಟ್ಟು ಅವ್ರಿಗಿನ ಮಾತಾಡಿಸಿ ಎಲ್ಲ ಫೋನ್ ನಂಬರ್ ಎಲ್ಲ ಇಸ್ಕೊಂಡ್ಬಿಡ್ತೀರಿ ಬಿಡ್ರಪ್ಪು. ಇನ್ನು ನಾನು ಮಾತಾಡಕ್ಕೆ ಸ್ಟಾರ್ಟ್ ಮಾಡೋ ಓಟೋದ್ಗೆ ನೀವು ಅವಾಗೆ ಫೋನ್ ನಂಬರ್ ಇಸ್ಕೊಂಡು ಎಲ್ಲನೂ ಮಾತಾಡಿರ್ತೀರ ಅಂಥಾರು ನೀವಿಬ್ರು. ಇನ್ನು ನನಗೆ ಹೇಳಕ್ಕೆ ಬರ್ತಾರೆ ನನಗೆ. ಅಯ್ಯೋ, ನನ್ನ ಹುಡುಗ ಕೃಷ್ಣ ಇನ್ನೂ ಬರಲೇ ಇಲ್ವಲ್ಲ. ಬೇಗನೆ ಬರ್ತೀನಿ ಅಂತ ಹೇಳಿದ್ದ, ಇಷ್ಟೊತ್ತಾದರೂ ಬರಲಿಲ್ಲ. ಈ ಹುಡುಗರು ನೋಡಿದರೆ ನನ್ನೇ ನೋಡ್ತಾವ್ರೆ, ನನ್ನ ಬಗ್ಗೆನೇ ಮಾತಾಡ್ತಾವ್ರೆ ಅಂತ ಅನಿಸುತ್ತೆ. ಈಗೇನಪ್ಪ ಮಾಡೋದು? ಮತ್ತೆ ಮನೆಗೆ ಹೋದರೆ ನಮ್ಮಮ್ಮ ಬಿಡಲ್ಲ ಹೊರಗಡೆ. ಕೃಷ್ಣ ಬೇರೆ ಬರ್ತೀನಿ ಅಂತ ಹೇಳಿದ್ದ. ಈಗ ನಾ ಇಲ್ಲೇ ಕಾಯಬೇಕು ನನ್ನ ಕೃಷ್ಣನಿಗೋಸ್ಕರ. ಇವ್ರು ಬೇರೆ ಈ ಹಳ್ಳಿ ಹುಡುಗರು ಇವಾಗೇ ಬರಬೇಕಾ ಇಲ್ಲಿಗೆ? ರಾಮು ನೋಡ್ರಲ್ಲ, ಆ ಹುಡುಗಿ ತಕ್ಕ ಹೋಗೋಣ, ಮಾತಾಡ್ತಾನ. ಯೋಯ್ ಭರತ, ನಿನ್ನಷ್ಟು ಧೈರ್ಯ ನಮಗೆಲ್ಲೋ ಐತೆ ನೋಡಿಯೋ. ನೀನು ಮುಂದೆ ನಾವು ಬರ್ತೀವಿ ನಿನ್ನ ಹಿಂದಿಂದೆ. ಹೋಗ್ರ ಹೋಗ್ರ. ನನ್ನ ಮುಂದ್ಬಿಟ್ಟು ಹಿಂದಂಗೆ ಓಡೋಗೋಣ ಅಂತ ಏನ್ರ ನೀವಿಬ್ರು? ಇಲ್ಲಪ್ಪ ಸ್ವಾಮಿ, ನನಗೆ ಮೊದಲೇ ಮಾತುಗಳು ಸೋರಿಗೆ ಬರೋಕಿಲ್ಲ. ಓಸಿ ರಾಮು, ನೀನು ಮುನ್ನಡಿ, ಗುಂಡ ನಿನ್ನಿಂದ ಬರ್ತಾನೆ, ಗುಂಡನಿಂದ ನಾನು ಬರ್ತೀನಿ. ಅದೇನೇ ಆಗಲಿ ಇವತ್ತು ಸಿಲುಕ್ ಸ್ಮಿತಾ ಮಗಳನ್ನ ನಾ ಮಾತಾಡಿಸ್ಬೇಕು. ಅಯ್ಯೋ, ಈ ಹಳ್ಳಿ ಹುಡುಗರು ನನ್ನ ಕಡೆಗೆ ಬರ್ತಿದ್ದಾರೆ, ನನ್ನೇ ಮಾತಾಡ್ಸೋಕೆ ಬರ್ತಿದ್ದಾರೆ. ಹೆಂಗಪ್ಪ ಇವ್ರನ್ನ ಮಾತಾಡ್ಸೋದು? ಏನಂತ ಮಾತಾಡ್ಸೋದಪ್ಪ ಇವಾಗ ಈ ಹಳ್ಳಿ ಹುಡುಗರನ್ನ? ನನ್ನೇ ಮಾತಾಡ್ಸೋಕೆ ಬರ್ತಿರೋದು ಇವರು. ಅಮಿ, ನೀನು ಸಿಲುಕ್ ಸ್ಮಿತಾ ಆಂಟಿ ಮಗಳು ಲೀಲಾ ತಾನೇ? ಹಾಂ ಹೌದು, ನೀವ್ಯಾರು? ನನ್ನ ಹೆಸರು ರಾಮು ಅಂತ. ನನ್ನ ಹಿಂದ್ಗಡೆ ಇರೋನ ಹೆಸರು ಗುಂಡ ಅಂತ. ಅವನ ಹಿಂದ್ಗಡೆ ಇರೋನ ಹೆಸರು ಭರತ ಅಂತ. ನಾವು ಇದೇ ಹಳ್ಳಿ ಹುಡುಗರು. ನೀವು ಹೊಸ್ದಾಗಿ ನಮ್ಮ ಹಳ್ಳಿಗೆ ಬಂದಿದ್ದೀರ ಅಂತ ಗೊತ್ತಾಯಿತು. ಹೌದಾ, ನಾವು ಈ ಹಳ್ಳಿಗೆ ಹೊಸ್ದಾಗಿ ಬಂದಿದ್ದೀವಿ. ನೀವು ರಾಮು ಅಂತನಾ? ಹೂ ನಮಿ, ನನ್ನ ಹೆಸರು ರಾಮು ಅಂತಾನೆ. ಎಲ್ಲ ನಮ್ಮ ಹಳ್ಳಿಯಾಗಿರೋ ಹುಡುಗರು ನಮ್ಮ ರಾಮು ಅಂತ ಕರೀತಾರೆ ಕಣಮಿ. ನಿಮ್ಮ ಅಜ್ಜಿ ಪಿಂಡ. ನನಗೆ ಕೃಷ್ಣ ಬರಲಿಲ್ವಲ್ಲಪ್ಪ ಅಂತ ಚಿಂತೆ ಆಗ್ತಾಯಿದೆ. ನನ್ನ ಕೃಷ್ಣ ಬರಲಿಲ್ವಲ್ಲಪ್ಪ ಅಂತ ಬೇಜಾರು ಆಗ್ತಾಯಿದೆ. ಮಧ್ಯದಲ್ಲಿ ಇವ್ರು ಯಾರೋ ಬಂದ್ಬಿಟ್ಟು, ಅದರಲ್ಲೂ ಇವನು ಯಾರೋ ನಮ್ಮ ರಾಮು. ಇವನ್ನ ಒಳ್ಳೆಯಾಗೆಲ್ಲ ನಮ್ಮ ರಾಮು ಅಂತ ಕರೀತಾರಂತೆ. ಇವನು ಯಾರೋ ಮೋದಿದಾಗ ಇವಾಗ ಬಂದವನೆ. ನನಗೆ ನನ್ನ ಕೃಷ್ಣಂದೇ ಚಿಂತೆ. ಇವನ ಅಜ್ಜಿ ಪಿಂಡ ಅಗ್ಲೆಲ್ಲ ಬಂದು ನಾನು ಮಾತಾಡಿಸ್ತಾನೆ. ಲೀಲಾ, ಏನು ಒಬ್ಬೊಬ್ಬಳೆ ಏನೋ ಮಾತಾಡ್ಕೊಳ್ತಾ ಇದೀಯಾ? ನಿಮ್ಮ ಅಜ್ಜಿ ಪಿಂಡ, ಇದು ನನ್ನ ಚಿಂತೆ ನನಗೆ. ಇನ್ನು ಲೀಲಾ ಅಂತ ಬೇರೆ ಮಾತಾಡಿಸ್ತಾನೆ. ಏನೂ ಇಲ್ಲ, ಆ ಕಡೆ ಸುಮ್ಮನೆ ಮಕ ಮಾಡಿದ್ದೆ ಅಷ್ಟೇ, ನಾನೇನು ಮಾತಾಡ್ಕೊಳ್ಳಿಲ್ಲ. ಲೀಲಾ, ಏನು ಓದ್ತಾ ಇದ್ದೀರಾ ನೀವು? ನಂದು ಇವಾಗ ಸೆಕೆಂಡ್ PU ಮುಗ್ದಿದೆ, ಡಿಗ್ರಿಗೆ ಹೋಗಬೇಕು ಕಾಲೇಜ್ಗೆ. ಮಚ, ಆ ಹುಡುಗಿ ಡಿಗ್ರಿ ಮಾಡ್ತಾಯಿದ್ದಂತೆ ಕಣ್ಲಾ. ವಸಿ ನೀನೇನು ಓದಿದೀಯಾ ಅಂತ ಹೇಳ ಆ ಹುಡುಗಿ ಕೇಳೋಕ್ಕೂ ಮುಂಚೆನೆ. ಅಲ್ಲ ಕಣೋ ಮಚ್ಚ, ಆ ಹುಡುಗಿ ಡಿಗ್ರಿ ಮಾಡೈತಂತೆ. ಹಂಗಾರೆ ನನಗಿನ್ನ ಕಮ್ಮಿನೇ ಓದೈತೆ ಕಣೋ ಆ ಹುಡುಗಿ. ಕೇಳ್ತೀನಿ ಇರೋ ಮಚ್ಚ, ಹಂಗಾರೆ ಆ ಹುಡುಗಿ ಏನೇನು ಓದೈತೆ ಅಂತ. ಲೀಲಾ, ನೀನೇನು ಹೇಳು ಓದಿರೋದು? ನಾನು ಅವಾಗೇ ಹೇಳಿದ್ನಲ್ಲ, ನಾನಿವಾಗ ಡಿಗ್ರಿಗೆ ಹೋಗಬೇಕು. ಲೀಲಾ, ಹಂಗಾರೆ ನೀನು SLCನೇ ಪಾಸ್ ಆಗಿಲ್ಲ ಅಂತ ಅನ್ನು. ರಾಮು ಅವರೇ, ಮೊದಲು ನೀವೇ ಹೇಳಿ ಏನು ಓದ್ಕೊಂಡಿದ್ದೀರಾ ಅಂತ. ಅಮ್ಮಿ, ನಾವು ಓದಿದ್ದೀವಿ ಕಣಮೆ, ಚೆನ್ನಾಗೆ ಓದ್ಕೊಂಡಿದ್ದೀವಿ ಕಣಮೆ. ನಾವು ಓದಿದ್ದೀವಿ ಹೇಳು. ನೀನಿನ್ನ ಡಿಗ್ರಿ ಅಂತೀಯ, ನಾನು ಡಿಗ್ರಿಗಿನ್ನ ಮುಂದಕ್ಕೆ ಓದಿದ್ದೀನಿ.
ನಾನು ಬೋಲ್ ಚಂದಾಗಿ ಓದ್ಕೊಂಡಿದ್ದು ಹೇಳಮ್ಮೆ. ಅದೇ ಹೇಳ್ರಿ ಏನು ಓದಿದ್ದೀರಾ ಅಂತ. ನೀನಿನ್ನು ಇವಾಗ ಡಿಗ್ರಿ ಅಂತೀಯ ಕಣಾಮೆ. ನಾನು ಆವಾಗಲೇ ಹೈಸ್ಕೂಲ್ ಓದಿದ್ದೀನಿ ಕಣಾಮೆ. ನಾನು ಹೈಸ್ಕೂಲ್ವರೆಗೂ ಓದಿದ್ದೀನಿ ಕಣಾಮೆ. ಇನ್ನು ನೀನು ಇವಾಗ ಡಿಗ್ರಿ ಅಂತೀಯ. ಗೊತ್ತಾಯ್ತು ಬಿಡಿ, ನೀವು ತುಂಬಾ ಓದಿದ್ದೀರಾ ಅಂತ ಗೊತ್ತಾಯ್ತು. ಊನಮೆ ನಮ್ಮೂರಾಗೆ ಜಾಸ್ತಿ ಓದಿರೋದಂದ್ರೆ ನಮ್ಮ ರಾಮುನೇ. ನಮ್ಮ ರಾಮು ಅಷ್ಟು ನಮ್ಮೂರಾಗ ಯಾರು ಓದಿಲ್ಲ. ನಮ್ಮ ರಾಮುನೇ ಎಲ್ಲರಿಗಿನ್ನ ಜಾಸ್ತಿ ಓದಿರೋದವನೇ. ರಾಮು ಅವರೇ, ಈಗೇನು ಓದ್ಕೊಂಡಿದ್ದೀರಾ? ಇವಾಗೇನು ಮಾಡ್ತಾ ಇದ್ದೀರಾ? ಅದೇ ಕಣಮೆ ಲೀಲಾ, ನಮ್ಮ ರಾಮು ಇವಾಗ ಸೈಂಟಿಸ್ಟ್ ಆಗ್ಬೇಕಂತ ಹೇಳಿ 2 ಸೀಮೆ ಹಸ ತಗೊಂಡವನೆ. ಆ ಸೀಮೆ ಹಸದ ಮೇಲೆ ಪ್ರಯೋಗಗಳು ಮಾಡ್ತಾ ಇದ್ದಾನೆ ಕಣಮ್ಮ ಲೀಲಾ. ಅದಕ್ಕೆ ಸೈಂಟಿಸ್ಟ್ ಆಗ್ಬೇಕಂತಾನೆ ಆ ಸೀಮೆ ಹಸದ ಮೇಲೆನೆ ಪ್ರಯೋಗ ಮಾಡ್ತಾ ಇದ್ದಾನೆ ನಮ್ಮ ರಾಮು. ಅವನಿನ ಸ್ವಲ್ಪ ದಿನಕ್ಕೆ ಸೈಂಟಿಸ್ಟ್ ಆಗ್ತಾನೆ ಆ ಸೀಮೆ ಹಸದ ಮೇಲೆ ಪ್ರಯೋಗಗಳನ್ನ ಮಾಡಿ. ಹೌದಾ? ಸೀಮೆ ಹಸದ ಮೇಲೆಲ್ಲ ಪ್ರಯೋಗ ಮಾಡ್ತಾರಾ ಈ ರಾಮ ಅವರು? ಸೈಂಟಿಸ್ಟ್ ಆಗ್ಬೇಕಂತ ಹೇಳಿ ಆ ಸೀಮೆ ಹಸದ ಮೇಲೆ ಪ್ರಯೋಗ ಮಾಡಿದ್ರೆ ಇವ್ರಿಗೇನು ಸಿಗುತ್ತೆ? ಅದೇ ಕಣಮೇ ಲೀಲಾ, ನಮ್ಮ ರಾಮು ಆ 2 ಸೀಮೆ ಹಸನು ತಗೊಂಡು ದೊಡ್ಡದಾಗಿ ಪ್ರಯೋಗಗಳು ಮಾಡ್ತಾವನೆ. ಆ ಸೀಮೆ ಹಸುಗಳು ಎಷ್ಟು ಲೀಟರ್ ಹಾಲು ಕೊಡ್ತಾವೆ, ಅವು ಎಷ್ಟು ಹುಲ್ಲ ಮೇಯ್ತಾವೆ, ಎಷ್ಟು ಸಗಣಿ ಇಕ್ತೈತಿ, ಆ ಸಗಣಿ ತಗೊಂಡು ನಾನೇನು ಮಾಡಬೇಕು ಅಂತ ಎಲ್ಲ ದೊಡ್ಡದಾಗಿ ನಮ್ಮ ರಾಮು ಕಂಡಿಡಿತವನೆ. ಅದಕ್ಕೆ ಈ ಆಷಾಢ ಕಳೆದು ಶ್ರಾವಣ ಬೊತ್ತಿದಂಗೂ ಟಾಪಾಗಿ ಬರ್ತಾನೆ ನಮ್ಮ ರಾಮು ಸೈಂಟಿಸ್ಟ್ ಆಗಿ ನಮ್ಮ ಹಳ್ಳಿಗೆ. ಅಯ್ಯೋ ಬಿಡಿ, ನಾನು ಡಿಗ್ರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಇವರು ಡಿಗ್ರಿಗಿನ್ನ ದೊಡ್ಡದಾಗಿ ನಾನೇ ಜಾಸ್ತಿ ಓದಿದ್ದೀನಿ ಅಮ್ಮಂಗೆ ಹೈಸ್ಕೂಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿರಲ್ಲ, ಆವಾಗೇ ಗೊತ್ತಾಯ್ತು ಬಿಡ್ರಿ ಇವರು ಏನೆಲ್ಲ ಓದೇವ್ರ ಅಂತ. ಅಲ್ಲ ಕಣಮೆ, ಒಬ್ಬೊಬ್ಳೆ ಯಾತೋ ಮಾತಾಡ್ಕೊಂತೀಯ ಅಮ್ಮ. ಯಾತಮ್ಮೆ ಒಬ್ಬೊಬ್ಳೆ ಹಂಗೆ ಮಾತಾಡ್ಕೊಂತೀಯ? ಇವ್ರ ಅಜ್ಜಿ ಪಿಂಡ. ಇವನಿಗೆ ನಾನು ಹತ್ಲ ತಿಳ್ಕೊಂಡು ಅನ್ನೋದೇ ಚಿಂತೆ ಆಗೈತೆ. ನನಗೆ ನನ್ನ ಕೃಷ್ಣ ಬರಲಿಲ್ವಲ್ಲಪ್ಪ ಅಂತ ನನಗೆ ಚಿಂತೆ ಆಗೈತೆ. ಇವನ್ಗೆ ಹತ್ಲ ತಿಳ್ಕೊಂಡ್ರು ಕಷ್ಟ, ಹಿತ್ಲ ತಿಳ್ಕೊಂಡ್ರು ಕಷ್ಟ. ಏನಿಲ್ಲ ಅಂಥದ್ದೇನಿಲ್ಲ, ಸುಮ್ಮನೆ ಕತ್ತು ನೋವು ಬಂತಲ್ಲ, ಅದಕ್ಕೆ ಕತ್ತು ಹತ್ತಲಾಗಿತ್ಲಾಗಿ ಹಿಂಗೆ ಆಡಿಸ್ತಾ ಇದ್ದೀನಿ ಅಷ್ಟೆ. ಹೌದೇನಮ್ಮಿ? ನಿನ್ನ ಕತ್ತು ಅತ್ಲಾಗಿತ್ಲಾಗಿ ಹಿಂಗೆ ಅಂತಿದ್ದಲ್ಲ, ನೀನು ಹಿಂದ್ಗಡೆ ಜುಟ್ಟು ಅತ್ಲಾಗಿತ್ಲಾಗಿ ಹಿಂಗೆ ಎಗರತ್ ಕಣಮ್ಮಿ. ನನಗೆ ಅದು ನೋಡಿ ಭಾಳ ಖುಷಿ ಆಯಿತು ನೋಡು. ನಿನ್ನ ಜುಟ್ಟು ನೋಡಿ ನನಗೆ ಖುಷಿ ಆಯಿತು ಕಣಮ್ಮಿ. ಯೋಯ್ ಗುಂಡ ಈ ರಾಮು ನೋಡಲ್ಲ ಗುಂಡ, ಆ ಹುಡುಗಿಗೆ ಯಾತ್ಯಾತೋ ಹೇಳ್ತಾವನೆ. ಆ ಹುಡುಗಿ ಜುಟ್ಟು ಅತ್ಲಾಗಿತ್ಲ ಕುಣಿಯೋದು ನೋಡಿ ಇವನಿಗೆ ಅದು ಖುಷಿ ಆಯ್ತಂತೆ. ನೋಡಪ್ಪ ಗುಂಡ, ಕಳ್ಳ ಮಗ ರಾಮು ನನಗೆ ಹೇಳೋನು ಅದು ಇದು ಅಂತ ಇವಾಗ ಆ ಹುಡುಗಿ ಹತ್ರ ಹೆಂಗೆಲ್ಲ ಮಾತಾಡ್ತಾವ್ ನೋಡಲ್ಲ ಗುಂಡ. ಈ ಬೊಲ್ಲನ್ ಮಗ ಕಣಲ್ಲ ರಾಮು. ಎಷ್ಟೇ ಆಗಲಿ ಬಿಡಲ್ಲ ಭರತ, ನಿನ್ನ ಸ್ನೇಹಿತ ಅಲ್ವೇನಲ್ಲ ರಾಮು. ಅಂಥದ್ಯೋ ನನ್ನ ಬಂದರೆ ಜೊತೆಗಿದ್ದು ಸಹಾಯ ಮಾಡ್ಬೇಕು ಕಣ್ರಲ್ಲ ನಾವು ಸ್ನೇಹಿತರಾದವರು. ವಸಿ ಆ ರಾಮು ಆ ಹುಡುಗಿ ಹೋದಾಗ ಏನು ಹೇಳ್ತಾನೆ ಅಂತ ಕೇಳೋಣ ಸುಮ್ಕಿರ್ಲ ಭರತ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿ ಹುಡುಗರು ಹೆಂಗೆಲ್ಲ ಮಾಡ್ತಾವ್ರೆ ಅಂತ. ವಸಿ ಹಂಗೆ ಇದು ಹಳ್ಳಿ ಜಾಣಾರು ಅಂತ ಚಾನಲ್. ಇನ್ನು ಯಾರ್ಯಾರು ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಈ ನಮ್ಮ ಹಳ್ಳಿ ಹುಡುಗರು ಏನೆಲ್ಲ ಇದರಲ್ಲಿ ಮುಂದುವರಿತಾರಂತ ನೋಡಿ.